ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ತುಂಬಿಸು ಶಕ್ತಿಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು, ಮಳೆಯಾಗಿ ವರಗಳನ್ನು ಎನ್ನಲಿ ಸುರಿಸಿಂದು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು, ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು, ಮಳೆಯಾಗಿ ಅಭಿಷೇಕವನ್ನು ಎನ್ನಲಿ ಸುರಿಸಿಂದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನ್ನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 10, 9ರಿಂದ ಓದೋಣ. ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮ ನೆಲೆಸಿದ್ದರೆ, ರೋಮ 8 ವಚನ 9, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮ ನೆಲೆಸಿದ್ದರೆ ಶರೀರ ಸ್ವಭಾವಕ್ಕೆ ಅನುಗುಣವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. 8:10 ನಾಳೆ ಧ್ಯಾನಿಸೋಣ. ಇವತ್ತು ರೋಮ 8:9. ನಿಮ್ಮಲ್ಲಿ ನಮ್ಮನ್ನು ನಾವೇ ಪರಿಶೋಧನೆ ಮಾಡಿಕೊಳ್ಳುವ ಸಮಯ. ನಾನು ಪರಿಶುದ್ಧಾತ್ಮರ ಪ್ರೇರೇಪಣೆಗನುಸಾರವಾಗಿ ನನ್ನ ಜೀವನ ನಡೆಯುತ್ತಿದೆಯಾ? ನಿಮ್ಮಲ್ಲಿ ಪವಿತ್ರಾತ್ಮರು ಜೀವಿಸುತ್ತಾ ಇದ್ದಾರೆ ಅನ್ನುವುದಾದರೆ, ಅಥವಾ ನಾವು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಗಳು ಎಂದು ಹೇಳಿಕೊಳ್ಳುವುದಾದರೆ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮರ ಸ್ವಭಾವಕ್ಕೆ ಅನುಸಾರವಾಗಿ ನಮ್ಮ ಜೀವನ ಬೇರೂರಿರಬೇಕು. ಶರೀರ ಸ್ವಭಾವ, ಪವಿತ್ರಾತ್ಮರ ಸ್ವಭಾವ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸುತ್ತಿದ್ದೇವೋ, ಪವಿತ್ರಾತ್ಮರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸುತ್ತಿದ್ದೇವೋ? ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕಾದ ಸಮಯ. ಮುಂದಿನ ವಾಕ್ಯ ಹೇಳುತ್ತೆ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂತವನು ಯೇಸುವಿಗೆ ಸೇರಿದವನಲ್ಲ. ಇವತ್ತು ನಾನು ಕ್ರಿಸ್ತ ಯೇಸುವಿಗೆ ಸೇರಿದವನು, ನಾನೊಬ್ಬ ಕ್ರೈಸ್ತಳು ಎಂದು ಹೇಳಿಕೊಳ್ಳುವುದಾದರೆ, ಯೇಸುವಿನ ಪರಿಶುದ್ಧಾತ್ಮರಿಂದ ನಾವು ಅಭಿಷೇಕಿಸಲ್ಪಟ್ಟಿರಬೇಕು. ಯೇಸುವಿನ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯಾಗಿದ್ದರೆ ನಮ್ಮ ಜೀವನ ಶರೀರದ ಸ್ವಭಾವಕ್ಕೆ ಅನುಸಾರವಾಗಿ ಇರದೆ ಪವಿತ್ರಾತ್ಮರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸುವ ಮಕ್ಕಳಾಗಬೇಕು. ಇವತ್ತು ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕಾದ ಸಮಯ. ಶರೀರ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಜೀವನ ಇದೆಯಾ? ಇಲ್ಲ ಪವಿತ್ರಾತ್ಮರ ಸ್ವಭಾವಕ್ಕೆ ಅನುಗುಣವಾಗಿ ಜೀವಿಸ್ತಾ ಇದೆಯವಾ? ಇದನ್ನ ಹೇಗೆ ಕಂಡಿಡ್ಕೊಳ್ಳೋದು? ಅಕ್ಕ, ಇದನ್ನ ಹೇಗೆ ನಾವು ಕಂಡಿಡ್ಕೊಳ್ಳೋದು? ನಾನು ಪವಿತ್ರಾತ್ಮರ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇನೆ, ಅಥವಾ ಇನ್ನೂ ಶರೀರದ ಸ್ವಭಾವ ನನ್ನಲ್ಲಿ ಕಾಡ್ತಾ ಇದೆ? ಇದನ್ನ ಕಂಡು ಹಿಡಿದುಕೊಳ್ಳಲು ನಮಗೆ ದೇವರ ವಾಕ್ಯ ಸತ್ಯ ಜ್ಞಾನವನ್ನ ಕೊಡುತ್ತದೆ. ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 19ರಲ್ಲಿ ಶರೀರ ದುರಿಚ್ಛೆಯ ದುಷ್ಪರಿಣಾಮಗಳು, ಶರೀರದ ಸ್ವಭಾವ, ಶರೀರದ ಮೂಲಕ ಹೊರಟು ಬರುವ ಪಾಪದ ಸ್ವಭಾವಗಳು, ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಕ್ರೋಧ,
ಕ್ರೋಧ, ಸ್ವಾರ್ಥ ಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ ಇತ್ಯಾದಿಗಳು. ಇವೆಲ್ಲವೂ ನಮ್ಮ ಜೀವಿತದಲ್ಲಿ ನಡೀತಾ ಇದೆಯಾ? ಇದು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆಯಾ? ಇವು ನಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದಿದೆ. ಆದರೆ ನಾವಿನ್ನೂ ಶರೀರ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೀವಿ. ಆದ ಕಾರಣ ಸಂತ ಪೌಲ ಹೇಳ್ತಾರೆ, ಪವಿತ್ರಾತ್ಮರ ಅವರ ಸಹಾಯದಿಂದ, ಪವಿತ್ರಾತ್ಮ ಅವರ ಶಕ್ತಿಯಿಂದ, ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಿಚ್ಛೆಗಳನ್ನು ದಮನ ಮಾಡಿರಿ, ಆಗ ನೀವು ಜೀವಿಸುವಿರಿ. ಆದರೆ ಪವಿತ್ರಾತ್ಮರ ಸಹಾಯ ಪಡೆದುಕೊಳ್ಳದೆ ನಾವು ದೈಹಿಕ ದುರಿಚ್ಛೆಗಳನ್ನು ಜಯಿಸದಿದ್ದರೆ ಖಂಡಿತವಾಗಿ ಆ ದುರಿಚ್ಛೆಗಳಲ್ಲಿ ನೀವು ಸಾಯುವಿರಿ. ಇಂದು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತವನ್ನ ಮತ್ತೊಮ್ಮೆ ಅವಲೋಕನೆ ಮಾಡಿಕೊಳ್ಳಬೇಕಾದ ಸಮಯ. ಸೊ ಪವಿತ್ರಾತ್ಮರ ಚಿತ್ತಕ್ಕನುಗುಣವಾಗಿ ನಮ್ಮ ಜೀವನ ನಡೀತಾ ಇದೆ ಅನ್ನೋದಾದರೆ, ಪವಿತ್ರಾತ್ಮ ಸ್ವಭಾವ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ ಅನ್ನೋದನ್ನು ಗುರುತಿಸುವುದು ಹೇಗೆ? ಅದಕ್ಕೆ ದೇವರ ವಾಕ್ಯ ವಿವರಣೆ ನೀಡುತ್ತದೆ. ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 22. ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದೆಂದರೆ, ನಿನ್ನಲ್ಲಿ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಇಂಥವುಗಳೇ. ಈ ಸತ್ಫಲಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದ್ದಿದ್ದೆ ಆದರೆ, ಓ ಪವಿತ್ರಾತ್ಮರು ನನ್ನನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲದಿದ್ದರೆ ದೇಹದ ಶರೀರ ಸ್ವಭಾವ ನಮ್ಮನ್ನ ಸಾವಿಗೆ ಖಂಡಿತವಾಗಿ ನೀವು ಸಾಯುವಿರಿ. ದೈಹಿಕ ದುರಿಚ್ಛೆಗಳನ್ನ ಪವಿತ್ರಾತ್ಮರ ನೆರವಿನಿಂದ ಜಯಿಸಬೇಕು. ನಾವು ಆ ಜಯಿಸುವುದಕ್ಕಾಗಿಯೇ ಸ್ವರ್ಗದ ಶಕ್ತಿ ಪವಿತ್ರಾತ್ಮರನ್ನ ಕಳಿಸಿಕೊಡುವಾಗ ನೀವು ಬಲಶಾಲಿಗಳಾಗುವಿರಿ. ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ, ನಮ್ಮ ಬಲಹೀನತೆಯಲ್ಲಿ ನಮಗೆ ನೆರವು ನೀಡುವವರಾಗಿದ್ದಾರೆ. ಪವಿತ್ರಾತ್ಮರು ನಿತ್ಯ ಸಹಾಯಕರಾಗಿದ್ದಾರೆ. ಈ ಮುಂಜಾನೆ ವೇಳೆ ನಮ್ಮನ್ನೇ ಪವಿತ್ರಾತ್ಮರಿಗೆ ಒಪ್ಪಿಸಿಕೊಡೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಪವಿತ್ರಾತ್ಮರ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತೇನೆ. ನಮ್ಮ ಆಲೋಚನೆಗಳನ್ನು, ನಮ್ಮ ನಡೆ ನುಡಿಯನ್ನು, ನಮ್ಮ ಸ್ವಭಾವವನ್ನು ಚೆನ್ನಾಗಿ ಅರಿತುಕೊಂಡಿರುವ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ಇನ್ನೂ ಕಾರ್ಯ ಮಾಡುತ್ತಿರುವ ದೈಹಿಕ ದುರಿಚ್ಛೆಗಳನ್ನು ಪವಿತ್ರಾತ್ಮರ ಬಲದಿಂದ ಜಯಿಸಲು ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಇಳಿದು ಬರಲಿ. ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಇಳಿದು ಬಂದಾಗ ನೀನು ಬಲಶಾಲಿಯಾಗುವೆ. ಪಾಪವನ್ನ ಜಯಿಸಲು, ಲೋಕವನ್ನ ಜಯಿಸಲು, ದುರಿಚ್ಛೆಗಳನ್ನ ಜಯಿಸಲು ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡಿ ಜಯದ ಹಾದಿಯಲ್ಲಿ ನಮ್ಮನ್ನ ಮುನ್ನಡೆಸಿಕೊಂಡು ಹೋಗಲಿ. ಓ ಪರಿಶುದ್ಧಾತ್ಮರೇ, ಪವಿತ್ರಾತ್ಮ ದತ್ತವಾದ ಸತ್ಫಲಗಳು, ಪವಿತ್ರಾತ್ಮ ಪ್ರೇರೇಪಿತ ಸ್ವಭಾವ ನನ್ನಲ್ಲಿ ಕಾರ್ಯ ಮಾಡುವಂತೆ ನನ್ನ ಜಜ್ಜಿರಿ, ನಿಮ್ಮ ಚಿತ್ತಕ್ಕನುಗುಣವಾಗಿ ತಿದ್ದಿರಿ. ದೇವರ ಚಿತ್ತಕ್ಕನುಗುಣವಾಗಿ ನನ್ನನ್ನು ಹೊಸ ಸೃಷ್ಟಿಯನ್ನಾಗಿ ರೂಪಿಸಿ ನನ್ನ ನಡೆ ನುಡಿ ಜೀವನ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.